ನಮಸ್ಕಾರಗಳು. ನನ್ನ ಹೆಸರು ರಮ್ಯಾ. 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಇಂದು ನಾವು ನಮ್ಮ ಶಾಲೆಯಲ್ಲಿ ಸೆಮಿನಾರ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಅಧ್ಯಾಯ 13 ನಮ್ಮ ಪರಿಸರ. ಈ ಅವಧಿಯಲ್ಲಿ ಕಲಿಯುವ ಫಲಿತಾಂಶಗಳೆಂದರೆ ನಮ್ಮ ಚಟುವಟಿಕೆಗಳಿಂದ ಪರಿಸರದಲ್ಲಿ ಉಂಟಾಗುವ 2 ಪ್ರಮುಖ ಸಮಸ್ಯೆಗಳು. ಓಝೋನ್ ಪದರ ಎಂದರೇನು? ಓಝೋನ್ ಹೇಗೆ ಉಂಟಾಗುತ್ತದೆ? ಓಝೋನ್ ಪದರದ ಮಹತ್ವವೇನು? ಓಝೋನ್ ಪದರದ ಹಾನಿ ಹೇಗೆ ಉಂಟಾಗುತ್ತದೆ? ಓಝೋನ್ ಪದರದ ಹಾನಿಯನ್ನು ತಡೆಗಟ್ಟುವಿಕೆ. ಈ ಅವಧಿಯಲ್ಲಿ ಇಷ್ಟು ಫಲಿತಾಂಶಗಳನ್ನು ನಾವು ತಿಳಿಯುತ್ತೇವೆ. ಮೊದಲು ನಮ್ಮ ಚಟುವಟಿಕೆಗಳಿಂದ ಪರಿಸರದಲ್ಲಿ ಉಂಟಾಗುವ ಸಮಸ್ಯೆಗಳು 2 ಇವೆ. ಅವುಗಳೆಂದರೆ ಓಝೋನ್ ಪದರದ ತೆಳುವಾಗುವಿಕೆ, ತ್ಯಾಜ್ಯ ವಿಲೇವಾರಿ. ಅದರಲ್ಲಿ ನಾವು ಓಝೋನ್ ಪದರದ ತೆಳುವಾಗುವಿಕೆಯನ್ನು ತಿಳಿದುಕೊಳ್ಳುತ್ತೇವೆ. ಮೊದಲು ಓಝೋನ್ ಎಂದರೇನು ಅಂತ ನಮಗೆ ಗೊತ್ತಾಗಬೇಕು. ಓಝೋನ್ ಎಂಬುದು 3 ಆಕ್ಸಿಜನ್ನ 3 ಪರಮಾಣುಗಳಿಂದ ರೂಪುಗೊಂಡ ಒಂದು ಅಣುವನ್ನು ಓಝೋನ್ ಎಂದು ಕರೆಯುತ್ತೇವೆ. ಓಝೋನ್ ಅನ್ನೋದು ಹೇಗೆ ಉಂಟಾಗುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಓಝೋನ್ ಎಂಬುದು ವಾತಾವರಣದ ಉನ್ನತ ಸ್ತರದಲ್ಲಿ ನೇರಳಾತೀತ ವಿಕಿರಣವು ಆಕ್ಸಿಜನ್ ಅಣುವಿನ ಜೊತೆ ವರ್ತಿಸಿ ಉಂಟಾದ ಒಂದು ಸಂಯುಕ್ತ ಅಂತ ಹೇಳ್ಬೋದು. ಭೂಮಿಯಿಂದ 15 ರಿಂದ 60 ಕಿಲೋಮೀಟರ್ ದೂರದಲ್ಲಿ ಇರುವ ಸರಗೋಳದಲ್ಲಿ ಈ ಒಂದು ಓಝೋನ್ ಪದರ ಅನ್ನೋದು ಉಂಟಾಗುತ್ತೆ. ಹೆಚ್ಚಿನ ತೀವ್ರತೆ ನೇರಳಾತೀತ ವಿಕಿರಣಗಳು ಈ ಕೆಲವು ಆಕ್ಸಿಜನ್ ಅಣುಗಳ ಜೊತೆ ವರ್ತಿಸಿ ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸುತ್ತವೆ. ಅದರ ಸಮೀಕರಣ ಹೀಗಿದೆ: O2 ವರ್ತಿಸಿ O+O. ನಂತರ ಈ ಪರಮಾಣುಗಳು ಇತರ ಆಕ್ಸಿಜನ್ಗಳೊಂದಿಗೆ ವರ್ತಿಸಿ ಒಂದು ಓಝೋನ್ ಪದರವನ್ನು ಉಂಟು ಮಾಡುತ್ತದೆ. ಅದರ ಸಮೀಕರಣ O+O2 ವರ್ತಿಸಿ O3. ನಂತರ ಓಝೋನ್ ಪದರದ ಮಹತ್ವ. ಓಝೋನ್ ಅನ್ನೋದು ಜೀವಿಗಳ ಉಳಿಯುವಿಕೆಗೆ ತುಂಬಾ ಅಗತ್ಯವಿದೆ. ಇದು ಓಝೋನ್ ಪದರದಿಂದ ಬರುವ ನೇರಳಾತೀತ ವಿಕಿರಣಗಳು ಜೀವಿಗೆ ಹೆಚ್ಚು ಹಾನಿಕಾರಕ. ಅದು ಹೇಗಪ್ಪ ಅಂತಂದ್ರೆ, ಉದಾಹರಣೆಗೆ ಮಾನವರಲ್ಲಿ ಇದು ಚರ್ಮದ ಕ್ಯಾನ್ಸರ್ ಅನ್ನು ಉಂಟು ಮಾಡುತ್ತದೆ. ಓಝೋನ್ ಪದರ ಎಲ್ಲ ಜೀವಿಗಳನ್ನು ರಕ್ಷಿಸುತ್ತದೆ. ಅದು ಹೇಗಪ್ಪ ಅಂತಂದ್ರೆ, ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬಿದ್ದಿದ್ರೆ ಅದು ಮಾನವರು, ಪ್ರಾಣಿ ಪಕ್ಷಿಗಳು, ಇತರ ವಸ್ತುಗಳನ್ನು ಸುಟ್ಟು ಹೋಗ್ತಿದ್ವು. ಆದ್ರೆ ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣಗಳು ಓಝೋನ್ ಪದರದ ಮೇಲೆ ಬಿದ್ದು ನಂತರ ಭೂಮಿ ಮೇಲೆ ಬೀಳುತ್ತದೆ. ಓಝೋನ್ ಪದರದ ಹಾನಿ ಹೇಗೆ ಉಂಟಾಗುತ್ತದೆ ಎಂದು ತಿಳಿದುಕೊಳ್ಳೋಣ. ನಾವು ಬಳಸುವ ಶಿಥಿಲೀಕರಣದ ಯಂತ್ರ ಮತ್ತು ಅಗ್ನಿಶಾಮಕದಲ್ಲಿ ಬಳಸುವ ಕ್ಲೋರೋಫ್ಲೋರೋಕಾರ್ಬನ್ ಅಂದ್ರೆ CFC ಗಳಿಂದ ಸಂಶ್ಲೇಷಿತ ರಾಸಾಯನಿಕಗಳು ಉಂಟಾಗಿ ಓಝೋನ್ ಪದರದ ಕುಸಿತಕ್ಕೆ ಕಾರಣವಾಗುತ್ತದೆ. ಮತ್ತೆ ಓಝೋನ್ ಪದರದ ಹಾನಿಯನ್ನು ತಡೆಗಟ್ಟುವಿಕೆ. 1982ರಲ್ಲಿ ಸಂಯುಕ್ತ ರಾಷ್ಟ್ರಗಳು ಪರಿಸರ ಕಾರ್ಯಕ್ರಮಗಳ ಕ್ಲೋರೋಫ್ಲೋರೋ ಕಾರ್ಬನ್ಗಳ ಉತ್ಪಾದನೆಯನ್ನು 1986ರ ಮಟ್ಟಕ್ಕೆ ಒಪ್ಪಂದ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಪ್ರಪಂಚದಾದ್ಯಂತ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಮುಕ್ತ ರೆಫ್ರಿಜರೇಟರ್ಗಳನ್ನು ಎಲ್ಲ ಉತ್ಪಾದನಾ ಕಂಪನಿಗಳಲ್ಲಿ ತಯಾರಿಸುವುದು ಈಗ ಕಡ್ಡಾಯವಾಗಿದೆ ಎಂದು ಹೇಳುತ್ತಾ ನನ್ನ ಸೆಮಿನಾರ್ ಅನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.